ಗಂಗಾ, ಏ ಗಂಗಾ, ಯಾಕೆ ಹಿಂಗ್ ಮಾಡಾಕತ್ತಾಳಕಿ? ಅಯ್ಯೋ ಅಕ್ಕ, ನಂಗೂ ಏನೂ ಗೊತ್ತಾಗವಲ್ದೆ. ಅಲ್ಲೇ ಮೂರ್ಛೆ ಬಂದು ಬಿದ್ಲಂತ ಇಲ್ಲಿ ತಂದು ಹಾಕಿದೆ. ಈಕಿ ನೋಡಿದ್ರೆ ಮ್ಯಾಲೊಮ್ಮೆ ಕೆಳಗೊಮ್ಮೆ ಕೆಳಗೊಮ್ಮೆ ಮ್ಯಾಲೊಮ್ಮೆ. ಈ ವಿಚಿತ್ರ ಅನಿಸ್ತಿದೆ ಕಣೆ ನನಗಿದು. ಎಬ್ಬಸಕಿನ ಎಬ್ಬಸ. ಯಪ್ಪ, ನಾ ಅಂತ ಆಕಿ ತಂಟೆಗೆ ಹೋಗಂಗಿಲ್ಲ, ನೀ ಹೋಗಿದ್ರು ಹೋಗು. ಏ ಗಂಗಾ, ಗಂಗಾ ಅಕ್ಕ, ಏನಾತ? ಏನೋ ಅಕ್ಕ, ಯಾಕೋ ತಲೆ ಚಕ್ರ ಬಂದಂಗ ಆಯ್ತು, ಬಿದ್ಬಿಟ್ಟೆ ಅಲ್ಲಿ. ಆಮೇಲೆ ಇಲ್ಲೇ ಎಚ್ಚರಾಗಿದ್ದೆ. ನಾ ಇಲ್ಲೇನು ಬಂದೆ? ನಾ ಅಲ್ಲಿ ದೇವಸ್ಥಾನದಲ್ಲಿದ್ನಲ್ಲ. ಏನು ದೇವಸ್ಥಾನನ? ದೇವಸ್ಥಾನಕ್ಕೆ ಹೋಗಿದ್ನಲ್ಲ ನಾನು ನಿನ್ನೆ. ಅಲ್ಲೇ ಬೆಳಗ್ಗೆ ಮನೆಗೆ ಬಂದಿ, ಅದನ್ನ ನೆನಪಿಲ್ವಾ ನಿಂಗೆ? ಏನು ಮನೆ ಬಂದಿದ್ದಾನ? ಯಾವಾಗ ಬಂದೆ ನಾನು? ಗಂಗಾ, ಸುಮ್ಮನೆ ಸಿಟ್ಟು ತರಿಸ್ಬೇಡ. ಈಗ ಆಟ ಆಡೋ ಟೈಮ್ ಅಲ್ಲ ನೀನು. ಬೆಳಗ್ಗೆ ಮನೆಗೆ ಬಂದೆ, ನೀನೇ ಮುತ್ತೈದೆಯರು ಎಲ್ಲ ಮಾಡಿ ಈಗ ಏನಂತ ಯಾಕಂತ ಕೇಳ್ತೀಯಲ್ಲ? ಏನು ನಾನು ಮುತ್ತೈದೆಯರು ಮಾಡಿನ? ಯಾವಾಗ ಮಾಡಿದೆ? ಏನು ಮಾಡಿದೆ? ಅಯ್ಯ, ಏನೇವಾಯ್ತಿಗೆ? ನೀನು ಹೋಗಿ ಒಂದು ಚರಿಗೆ ಜಳಕಾರ ಮಾಡಿಬರು. ನಿದ್ಗಣ್ಣಾಗದಿ ಅನ್ಸುತ್ತ. ನಾ ಏನು ಹೇಳಿದ್ರು ನಿಂಗೆ ಅರ್ಥ ಆಗವಲ್ದು. ಹೋಗು. ಈ ಅಕ್ಕ, ನೀ ಏನು ಹೇಳತ್ತಿ ಇವ? ಗಂಗಕ್ಕ, ಗಂಗಕ್ಕ, ಹೇಳ ಹೇಳ ಸಂಗೀತ, ಏನಾತ? ಅಲ್ಲ ಎಚ್ಚರದಿಯಲ್ಲ? ಹ್ಞೂ, ನಾ ಎಚ್ಚರದೀನಿ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋ ಸ್ವಲ್ಪ ಲೇಟ್ ಆಗ್ತಿದೆ, ಏನು ಬೇಜಾರು ಮಾಡ್ಕೋಬೇಡಿ. ಮತ್ತೆ ಮೊದಲಿಂದ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಮನೆ ಪ್ರಾಬ್ಲಮ್ ಇರೋದ್ರಿಂದ ನಾನು ಕರೆಕ್ಟಾಗಿ ಎಲ್ಲ ಮಾಡೋಕ್ಕಾಗಲಿಲ್ಲ. ಇನ್ಮೇಲಿಂದ ಕರೆಕ್ಟಾಗಿ ವಿಡಿಯೋಗಳು ಬರ್ತಾ ಇರುತ್ತೆ. ಹಾಗೆಯೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನಗನ್ಸುತ್ತೆ ಕತೆ ತುಂಬ ಚೆನ್ನಾಗಿದೆ ಅಂತ. ಏ ಅಕ್ಕ, ಏನಕ್ಕ ನೀನು? ಏನು ಇವರು ಏನೇನೋ ಹೇಳಾಕತ್ತಾರ? ನಾನು ಇನ್ನು ಬರ್ತೀನಪ್ಪ, ಎಲ್ಲನೂ ಸರಾಗವಾಗುತ್ತೆ ಇನ್ಮೇಲಿಂದ. ನೀನು ಹೋಗಿ ದೇವ್ರದ್ದು ಇದನ್ನೆಲ್ಲ ಕಟ್ಟಿವ. ನಾನು ಕಾಯಿ ಕೊಟ್ಟಿನಲ್ಲ, ಅದನ್ನ ಹೋಗಿ ಕಟ್ಟಿವ. ಅಪ್ಪರು ಮಣ್ಣೆ ಕಟ್ಟಿದ್ವಿ ಎಲ್ಲ ಕಾಯಿ ಇರಲಿ. ಮಣ್ಣಿ ಕಟ್ಟಿದ್ದೆಲ್ಲ ಇನ್ನೊಮ್ಮೆ ಕಟ್ಟಿ ದೇವ್ರದ್ದು ಅರ್ಚನೆ ಎಲ್ಲ ಮಾಡಿಸು. ನೀನು ನೀನು ಹೆಂಡತಿ ಹೋಗಿ ಆಮೇಲೆ ನೀನು ನಾಳೆನ ತೇರು ಕಟ್ಟಾಕೆಲ್ಲ ವ್ಯವಸ್ಥೆ ಮಾಡಿಸು. ಸರಿ ಅಪ್ಪರ, ಹಂಗೆ ಮಾಡ್ತೀನಿ ರೀ. ತುಂಗ ಹಾಂ ರೀ, ಏನಾಯ್ತು? ಗುರುಗಳು ಹೊಂಟಾರ ನೋಡಿ, ನೀನು ಏನಾರು ಕೇಳೋದಿತ್ತಾನ? ಅಯ್ಯೋ ಮರ್ತೇ ಬಿಟ್ಟೆ. ಇದು ರೀ, ಅದೇನೋ ನೀರು ಕೊಡ್ತಾರ ಅಂತ ಇದ್ರು, ನೀರು ಎಲ್ಲಿಟ್ಟಾರ ಅಂತ ಕೇಳಬೇಕಾಗಿತ್ತು. ಪೂಜೆ ನೀರು ನೀರು ಅದಕ್ಕೆ ಅವರು ಮನೆಯೆಲ್ಲ ಸಿಂಪಡಿಸಿ ಆಮೇಲೆ ಮಾಮರೇನು ಇದು ಗೊತ್ತೇನ, ಅದನ್ನು ಹೋಗಿ ರಂಗವ್ವ ಅದಾಳ ಅಕ್ಕಿನ ಗದಿಗೆ ಹಾಕಂತ ಹೇಳಿದ್ರು. ಹೌದಾ? ಸರಿ ಆಗಿದ್ರೆ ಅದೆಲ್ಲ ಯಾಕೆ ಅವ್ರ ಮನೆಯನ್ನಾರು ಮಾಡ್ಬೇಕು ಅದನ್ನೆಲ್ಲ? ನೀ ಯಾಕೆ ಮಾಡ್ತಿ? ಅದು ನನಗೇನು ಗೊತ್ತಿಲ್ಲ ರೀ. ಮಾಮರೇನು ಹೇಳ್ಯಾರ ಅದನ್ನು ಮಾಡ್ತೀನಿ ನಾ ಅಷ್ಟೇ. ಸರಿ ಅಂತಂದ್ರೆ ನೋಡು, ಕೇಳೋರ್ನ. ಗುರುಜಿ, ಗುರುಜಿ, ಹೇಳ್ತಂಗ ಗುರುಜಿ, ಅದು ನೀರೇನೋ ಎಲ್ಲಿರ್ತೀರ ಅಂತ ಕೇಳಾಕ, ದೇವ್ರದ್ದು ಅಭಿಷೇಕದ್ದೆಲ್ಲ. ಅಲ್ಲೇ ಗಿಂಡಿ ಐತಲ್ಲ, ಗಿಂಡಿ ಪಕ್ಕ ಇರ್ತೀನಿ. ಅದನ್ನ ಮನೆ ತುಂಬ ಸಿಂಬಿಡ್ಸ. ಸರಿ, ನಾನು ನಿನ್ನ ಬರ್ತೀನಿ. ಗಂಗಾ ಹುಷಾರು. ಹಾಂ ಗುರುಜಿ. ಅಮ್ಮೋರೆ, ಎಲ್ಲ ಕೆಲಸ ಆಯ್ತು ನೋಡ್ರಿ. ನಾನು ನಿನ್ನ ಬರ್ತೀನಿ. ಗೌರಿ, ನೀ ಎಲ್ಲಿ ಹೋಗ್ಬೇಡವ, ನೀ ಇಲ್ಲೇ ಇರು. ಇವತ್ತು ಇಲ್ಲೇ ಇರ್ಬೇಕಾಗತ್ತೆ ನೀನು. ನಾನು ಹೇಳ್ತೀನಿ ಅವಾಗ ಹೋಗಂತ. ಅದು ಅಮ್ಮೋರೆ, ಮನ್ಯಾಗ ಯಾರೂ ಇಲ್ಲ, ತಂಗ್ಯಾರು ಅಷ್ಟೇ ಅದಾರ ಮನ್ಯಾಗ. ಯಾಕೆ ನಿಮ್ಮ ಚಿಕ್ಕಮ್ಮ ಎಲ್ಲ ಹೋದ್ಲ? ಮನ್ಯಾಗ ಇರ್ತಾಳೆ ಆಕೆ. ಅದು ಏನಾಗಿದೆ ಅಂದ್ರೆ, ಚಿಕ್ಕಮ್ಮ ಸ್ವಲ್ಪ ಅಪ್ಪ ಅವಾಗ ಜಗಳಾಗಿ ಮನೆ ಬಿಟ್ಟು ಹೋಗ್ಯಾಳ. ಅಯ್ಯೋ ಹುಚ್ಚು ಮುಂದೆ ಇದೆ, ಜಗಳ ಮಾಡ್ಕೊಂಡು ಹೋಗಿತ್ತೇನೆ ಅದು? ಹೌದ್ರಿ ಅಮ್ಮೋರ, ಅದು ಸ್ವಲ್ಪ ಮನಸ್ತಾಪ ಆಯ್ತಾ, ಅದಕ್ಕೆ ಅವರು ನಾನಿಲ್ಲಿ ಬರೋದು ಅಪ್ಪಗೆ ಗೊತ್ತಿದ್ದಿಲ್ಲ, ಕೆಲ್ಸಕ್ಕೆ ಬರೋದು. ಅದನ್ನ ಅಜ್ಜಿ ಹೇಳ್ಬಿಟ್ಟ, ಅದಕ್ಕೆ ಅಪ್ಪ ಸಿಟ್ಟಿಗೆ ಬೈದು ಹೋಗ್ಯಾರ. ಈಗ ನಿಮ್ಮ ಅಪ್ಪ ಹೇಳಿನಂದಲ್ಲ ಮತ್ತೆ? ಅದು ಅಪ್ಪರಿಗೆ ಹೇಳಿದ್ರೆ ಸುಮ್ಮನೆ ಕಳ್ಸಂಗಿಲ್ಲ ಅಂತ ನಾನು ನಿಮ್ಗೆ ಸುಳ್ಳು ಹೇಳ್ಬೇಕಾಯ್ತು. ನನಗೆ ಕ್ಷಮಿಸ್ಬಿಡ್ರಿ. ಯಾಕಂದ್ರೆ ನಂಗೆ ಜಾಬ್ ಭಾಳ ಬೇಕಾಗಿತ್ತು ನನಗೆ. ಹೇಳ್ಬಿಡ, ಏನಾಗಲ್ಲ. ನಾನು ಎದಕ್ಕೆ ನೀನು ಇರೋ ಅಂತೀನಿ ಅಂದ್ರೆ, ಊಟ ಎಲ್ಲ ತೊಗೊಂಡು ಹೋಗಕ್ಕಂತ ಊಟ ಇಲ್ಲೇ ಮಾಡು. ನಿಮ್ಮ ತಂಗಿಯರಿಗೆ ಊಟ ಕಟ್ಕೊಂಡು ಹೋಗು. ಆಮೇಲೆ ನಾವು ಇವತ್ತು ನಿಮ್ಮ ಅವ್ವನ ಸಮಾಧಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ. ಅದಕ್ಕೆ ಅವ್ವನ ಸಮಾಧಿಗೆ ರೀ? ಯಾಕ್ರಿ? ಹಂಗವ ಮಾಡ್ಬೇಕು. ನಿಮ್ಮ ಅವ್ವನ್ಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಬೇಡ? ಮತ್ತೆ ನೀವಂತರೂ ಯಾವುದೂ ಪೂಜೆ ಮಾಡಿಲ್ಲ ಅನ್ಸುತ್ತಾ, ಅದಕ್ಕೆ ನಾನು ಮಾಡ್ತೀನಿ. ಸರಿ ರೀ, ಹೋಗುನ್ ತಗೋರಿ ಹಂಗಾರೆ. ನಾನು ಈಗ ಊಟ ಮಾಡ್ಕೊಂಡು ಎಲ್ಲ ಬಾಂಡೆ ಎಲ್ಲ ತಿಕ್ಕಿ ಹೋಗ್ತೀನಿ ರೀ. ನೀವು ಯಾವಾಗ ಬರ್ತೀರಿ ಹೇಳ್ರಿ, ನಾನು ಅಲ್ಲಿಗೆ ಬಂದು ಮಾಡ್ತೀನಿ. ಇಲ್ಲಾಂದ್ರೆ ಅಜ್ಜಿ ಫೋನ್ ಮನ್ಯಾಗ ಐತಲ್ಲ, ಅಜ್ಜಿ ಫೋನಿಗೆ ಹಚ್ಬಿಡ್ರಿ. ಸರಿ, ನಾವು ಹಂಗೆ ಮಾಡ್ತೀನಿ ತಗೋ. ಸುಮ್ಮನೆ ಯಾಕೆ ನೀನು, ನಿಮ್ಮ ತಂಗಿಯರು ಅದಾರಲ್ಲ, ಅವ್ರಿಗೆ ಊಟಕ್ಕೆ ತೊಗೊಂಡೋಗಿ ಏನೇನು ಬೇಕು ನೋಡಿ ಎಲ್ಲ. ಸರಿ ರೀ. ಹುಚ್ಚು ಮುಂಡೆದು ಹಂಗೆ ಹಿಂಗೆ ನೋಡಿ ಇಂಥವೇ ಇರ್ತಾವೆ. ಗಂಡನ ಜನ ಚೆನ್ನಾಗಿ ಗೆಲ್ಲಿಕ್ಕಂದ್ರೆ ಹೊಕ್ಕೋ. ಬಂದು ನಾನು ನಿನಗೆ ಕಾಯಕತ್ತಿದ್ದೆ, ಇನ್ನೂ ಯಾಕೆ ಬಂದಿಲ್ಲ ಅಂತೆ. ಸುಮ್ಮನೆ ನಾ ಹೇಳಿದಂಗೆ ಕೇಳ. ನೋಡು, ನಿನ್ನ ಹುಟ್ಟಿರೋ ಜನ್ಮ ಯಾವುದಕ್ಕದ ಪಕ್ಷಿಯಾಗಿ ನೀನು ಕಾಗಿಯಾಗಿ ಹುಟ್ಟಿ, ಅದು ಕರ್ತವ್ಯನ ನೀನು ಮಾಡು. ಸುಮ್ಮನೆ ಬೇರೆದವ್ರ ಕೈಗೊಂಬೆ ಆಗಬೇಡ. ಅರ್ಥ ಆಗುತ್ತಾ? ನಾ ಹೇಳಿದ್ ನಿನಗೆ ಅರ್ಥ ಆಗಿತ್ತು ಅಂತ ಅನ್ಕೊಂತೀನಿ. ಈಗ ಸುಮ್ಮನೆ ಹೋಗ್ಬಿಡು. ತಾಯಿ, ನಿನ್ನ ಆದೇಶ ಏನು ಕೊಟ್ಟಿದ್ದಿ ಅದ್ರ ಪ್ರಕಾರ ನಾನು ಹೋಗಿನಿ. ಇನ್ನು ಮುಂದೆ ನಿನಗೆ ಬಿಟ್ಟಿದ್ದು ತಾಯಿ, ಎಲ್ಲ ನೀನು ನಡೆಸ್ಕೊಂಡು ಹೋಗ್ಬೇಕು. ಎಲ್ಲ ಚಲೋ ತಂಗೆ ಹೋಗ್ಲಿ ಅಂತ ನಾನು ಬಯಸ್ತೀನಿ.
ನಮಸ್ಕಾರ ರೀ ಗುರುಗಳ ನೀವು ಬಂದಿರೋದು ಗೊತ್ತಾಯ್ತು ಅದಕ್ಕೆ ನಾನು ಬಂದೀನಿ ರೀ ಇಲ್ಲಿ. ಏನು ರಾಜಪ್ಪ ಆರಾಮದಿಯಲ್ಲ ಹಂಗಾರ? ಹ್ಞೂ ರೀ ಆಚಾರ ಆರಾಮದೀನಿ ರೀ. ಹೇಳಿ ನಿಂದ್ರು ಇವನು ಬರಲಿ ಸಾವುಕಾರನು ಬರಲಿ ಆಮೇಲೆ ಮಾತಾಡ್ತೀನಿ ನಿನ್ನ ಜೋಡಿ. ಬಾ ಒಳಗೆ ನೋಡಿ, ದೇವಸ್ಥಾನ ಒಳಗೆ ನೋಡಿ ಪೂಜೆ ನಡೆಯತ್ತೆ. ಗುರುಗಳ ಅವ್ರನ್ನ ಯಾಕೆ ಬರಕ್ಕೆ ಹೇಳಿದ್ರಿ? ನೋಡಪ್ಪ, ಯಾಕೆ ಬರಕ್ಕೆ ಹೇಳಿನಿ ಎದಕ್ಕೆ ಹೇಳಿನಿ ಅಂತ ಎಲ್ಲ ಹೇಳ್ತೀನಿ. ಊರು ಅಂದ್ಬಳಕ ಮನಸ್ತಾಪಗಳು ಇದ್ದೇ ಇರ್ತಾವೆ. ಹಂಗಂತ ಹೇಳಿ ನಾವು ಎರಡು ಊರುಗಳಿಗೆ ಜಗಳ ಹಚ್ಚೋದು ಚಲೋ ಅಲ್ಲ. ನಾನು ಮಧ್ಯಾಹ್ನ ಮೇಲೆ ಬರಲೇನ್ರಿ, ಇನ್ನೂ ಅವ್ರು ಬಂದಿಲ್ಲ. ಬಂದ್ಮೇಲೆ ಬರಲಿ, ಬರ್ತಾನೆ ಸುದ್ದಿ. ಹೆಂಗಾದ್ರೂ ತೇರಿಂದ ಹೇಳ್ಬೇಕಲ್ಲ, ಬರ್ತಾನೆ. ನೀವು ಸಂಜೆ ತನಕ ಇರ್ತೀರಿಲ್ರಿ ಇಲ್ಲಿ? ಸರಿನಪ್ಪ, ಈಗ ನಾನು ವಿಶ್ರಾಂತಿ ತೊಗೊತೀನಿ, ಸಾಯಂಕಾಲ ಬಾ. ಸರಿ ರೀ ಹಂಗಾರೆ. ಗುರುಗಳೇ ಇಲ್ಲಕ್ಕೆ ನಿಂತ್ಕೊಂಡ್ರಿ, ಬರ್ರಿ ಒಳಗೆ ಹೋಗೋಣ. ಅದು ರಾಜಪ್ಪ ಬಂದಿದ್ದು ನಾವು ಜೊತೆ ಮಾತಾಡ್ತಿದ್ದೆ. ಸೌಕರ್ಯಗೂ ಬಾ ಅಂತೇಳಿ ಇವತ್ತು ಮಾತಾಡೋಣ ಅಂತೇಳಿ, ಆದರೆ ಸೌಕರ್ಯ ಇನ್ನೂ ಬರಲಿಲ್ಲ. ಅಲ್ಲ ಏನಂತ ಇವಾಗ? ಏನಿಲ್ಲ, ಅವರಿಬ್ಬರನ್ನು ಕೂಡಿಸಿ ಮಾತಾಡ್ಬೇಕಂತ ನಂದಿತ್ತು. ಯಾರೂ ಹೊಂದಾಣಿಕೆ ಆಗ್ತಿಲ್ಲ ಅಂತ. ಎರಡು ಊರು ಕೂಡಿದ್ರೆ ಚಲೋ, ಇಲ್ಲಾಂದ್ರೆ ಜಗಳ ಆಕತಿ ಅಂತ ನಾ ಅನ್ಕೊಂಡೆ. ಅವ್ರೇನು ಮಾತಾಡಲಿಲ್ಲ, ಹೋದರು. ಹೌದನ್ರಿ? ಸರಿ, ಇದ್ರ ಬಗ್ಗೆ ಮಾತಾಡೋಣ ಅಂತ ನೋಡೋಣ ಬರ್ರಿ. ಅವು ಎರಡು ಕೂಡಿ ಮಾತಾಡುವಾರ ಅಲ್ರಿ ಅವರು. ನಾನು ಮತ್ತು ಸೌಕರ್ ಹ್ಞೂ ಅಂತಾರ, ಆದ್ರೆ ಇವರು ಹೊಂದಾಣಿಕೆ ಆಗಕ್ಕೆ ಒಲ್ಲೆ ಅನ್ನಕತ್ತಾರ. ಈಗ ಜಾತ್ರೆನೂ ಬಂತು, ಎರಡು ಊರು ಕೂಡಿ ಮಾಡೋಣ ಅಂತೇಳಿ ಸೌಕರ್ಯ ಹ್ಞೂ ಅಂದ್ರು. ಆದ್ರೆ ರಾಜಪ್ಪ ಒಲ್ಲೆ ಅಂತಾನೆ. ಗುರುಗಳ ನಾನು ನಿಮ್ಮನ್ನು ಕೇಳ್ಕೊಂಡು ಹಂಗೆ ಬಂದು ನೋಡ್ರಿ. ಗುರುಗಳ ಯಾಕಪ್ಪ ಏನಾಯ್ತು? ಏನೋ ತುಂಗ ನಿಮ್ಮ ಜೋಡಿ ಇನ್ನೂ ಏನೋ ಕೇಳ್ಬೇಕಂದಲ್ರಿ, ನಾನು ಹಂಗೆ ಬಂದೆ. ಅದೇನೋ ನೀರು ಎಲ್ಲೈತಿ ಅಂತ ಕೇಳಾಕತ್ತಿದ್ಲು. ಅಲ್ಲೇ ಐತೆ ಅಂತ ಹೇಳಿ ಬಂದಲ್ಪ, ಅಲ್ಲೇ ಇತ್ತು. ಹೌದೇನ್ರಿ? ಸರಿ ರೀ ಹಂಗಾರೆ. ಅಲ್ಲ ಸೌಕರ, ನಾ ಏನಂತೀನಿ ಅಂದ್ರೆ, ನೀವು ರಾಜಪ್ಪ ಕುತ್ಕೊಂಡು ಮಾತಾಡಿ ಏನಾಗುತ್ತೆ ನೋಡ್ರಿ, ಏನಾಗುತ್ತೆ ಬಗೆಹರಿಸೋದು ಬರ್ರಿ ಅದನ್ನ ಇವತ್ತು. ಅವರು ಹೊಂದಾಣಿಕೆ ಆಗಕ್ಕೆ ಒಲ್ಲೆ ಅಂತಾರೆ ರೀ. ನಾನು ಎಷ್ಟು ಸಲ ಮಾತಾಡಕ್ಕೆ ಹೋಗಿದೆ, ಅವರು ಎಲ್ಲದಕ್ಕೂ ಹಳೇದು ನೆನಪಿಟ್ಕೊತಾರೆ. ನಾನಾರ ಏನು ಮಾಡಲಿ ಹೇಳ್ರಿ? ಆಗಿದ್ದು ಸಣ್ಣ ವಿಷಯ, ತಪ್ಪಾಗಿತ್ತದು, ನೀವು ತಪ್ಪು ಮಾಡಿರಿ, ಆಗ ನೋಡ್ಕೊಂಡು ಮಾಡಬೇಕಾಗಿತ್ತು. ಆದ್ರೆ ಅವ್ರು ಯಾಕೆ ಅಷ್ಟು ತೊಗೊಂಡಾರ ಅಂತ ನನಗೂ ಗೊತ್ತಾಗೋದು. ಇರಲಿ, ಟೈಮ್ ಬರಲಿ ಮಾತಾಡೋಣಂತ ಅದ್ರ ಬಗ್ಗೆ. ಸರಿ ಗುರುಗಳೇ, ನಾನು ಇವತ್ತು ಇದನ್ನು ತೇರು ಮಾಡ್ಸಕ್ಕೆ ಹಾಕಕ್ಕೆ ಹೋಗ್ಬಿಡ್ತೀನಿ. ಚಲೋ ಕಟ್ಟಿಗೆಗಳು ನಮ್ಮ ಹೊಲದಾಗ ಅವು ಕಡಿ ಅಂತ ಹೇಳಕತ್ತೀನಿ, ಕಡಿಯಾಕತ್ತಾರ ಕಟ್ಟಿಗೆಗಳು. ಅವನ್ನ ಈಗ ತೇರಿಗೆ ಕೊಡ್ತೀನಿ. ಚಲೋಪ್ಪ, ಅದೆಲ್ಲ ಚಲೋ ಆಯ್ತು, ಚಲೋನ ಆಯ್ತದು. ಕಳಶ ಎಲ್ಲ ಅವ್ರ ಊರಿಂದ ಬರ್ಬೇಕಲ್ಲ, ಹೇಳಿಲ್ಲ? ಹೇಳಿನಿ ರೀ, ಅದನ್ನೆಲ್ಲ ಹೇಳಿನಿ. ಸರಿನಪ್ಪ ಹಂಗಾರ. ಮತ್ತೆ ಏನು ಮಾಡೋದು, ಅವ್ನು ಮುಂದೆ ಬರಬೇಕು, ಮುಂದೆ ನಿಂತಾಗ ತೇರು ಮುಂದೆ ಹೋಗೋದು. ಅದು ಅವ್ನಿಗೆ ಅರ್ಥ ಆದ್ರೆ ಭಾಳ ಚಲೋ ಆಗುತ್ತೆ. ನೋಡೋಣ, ಮಾತಾಡಿ ಏನಾರು ಒಂದು ನಿರ್ಮಾಣ ಮಾಡೋಣ. ಸರಿ ಗುರುಗಳ, ನಾನಿನ್ನು ಬರ್ತೀನಿ. ಸಕರೆ, ತೇರಿನ ಬಗ್ಗೆ ಅಂದ್ರಲ್ಲ, ನನಗೊಂದು ನೆನಪಂತ. ಇವತ್ತು ಬೆಳಿಗ್ಗೆ ಒಬ್ಬ ಬಂದಿದ್ದ, ಏನಾದ್ರು ಕೆಲಸ ಇದ್ರೆ ಹೇಳ್ರಿ, ನಾನು ತೇರು ಮಾಡ್ತೀನಿ, ಆಮೇಲೆ ಕಟ್ಟಿಗೆ ಕಲಿತೀನಿ, ಶಿಲ್ಪಿ ನಾನು ಅಂಥೇಳಿ. ಗುಡಿಯಾಗ ಅದನ್ನ ಅನ್ಸುತ್ತೆ ರೀ, ಬರ್ರಿ ಹೋಗೋಣ ಒಳಗೆ. ಅವನ ಕಡೆ ಮಾಡಿಸಿದ್ರತ್ತು. ನೋಡಪ್ಪ, ಮನೆ ಸಲ ಹಿಂಗೆ ಅಂದು ಯಾರೋ ಒಬ್ಬ ಅವ್ನು ಗುತ್ತು ಗುರಿ ಇಲ್ದ ಹ್ಞೂ ಅಂದೆ, ಅದು ಏನೋ ಅಭಿಷೇಕನ ಅನಿಸ್ತು. ಇವತ್ತೇನು ನಡಿ ಹಂಗಾರೆ ನೋಡು. ಅಲ್ಲಿ ನಿಂತ ನೋಡ್ರಿ ಅವನ. ಏನಪ್ಪ ಬಾಯಿಲೆ? ನಮಸ್ಕಾರ ರೀ. ಏನಪ್ಪ ನಿಂಗೆ ತೇರು ಮಾಡಕ್ಕೆ ಬರ್ತೈತೆ ಹೊಸ ತೇರು? ಹಾಂ, ನಂಗೆ ಬರುತ್ತೆ. ಯಾವ ಊರು? ನಾ ಪಕ್ಕದೂರು. ಪಕ್ಕದೂರು ನಾವ? ಮತ್ತು ಇಲ್ಲೇ ಬಂದ್ಯಪ್ಪ? ಕೆಲಸ ಕೇಳ್ಕೊಂಡು ಬಂದಿದ್ದೆ. ಆಮೇಲೆ ಈ ಊರ್ನಾಗ ಏನೋ ಶಿಲ್ಪಿ ಕಡಿಮೆ ಅದಾನ ಅಂತ ಅಂದಿದ್ರು, ಅದಕ್ಕೆ ಬಂದೀನಿ ನೋಡ್ರಿ. ಅಯ್ಯ ಬಾ ಚಲೋ ಆಯ್ತು ಬಿಡಪ್ಪ. ಹಂಗಾರೆ ನಮ್ಮ ಊರಿನ ತೇರು ಮಾಡಬೇಕು, ಮಾಡ್ತೀಯಲ್ಲ? ಹ್ಞೂ ರೀ, ಮಾಡ್ತೀನಿ. ಆದ್ರೆ ನಂದೊಂದು ಕಂಡೀಷನ್ ಅದ. ಏನಪ್ಪ ನಿನ್ನ ಕಂಡೀಷನ್? ಸರಿಯಾಗಿದ್ರೆ ನನಗೆ ಅಡ್ಗೆ ಮಡಿಯಿಂದ ತೊಗೊಂಡು ಬಂದು ಕೊಡ್ರಿ ಊಟಕ್ಕೆ. ನಾನು ಇಲ್ಲೇ ದೇವಸ್ಥಾನದಾಗ ಮಲ್ಕೊತೀನಿ. ಸರಿ, ನನಗೇನು ಒಪ್ಪಿಗೆ ಐತಿ, ನೀನು ಇಲ್ಲೇ ದೇವಸ್ಥಾನದಾಗ ಮಲ್ಕೋಬೋದು. ಇವತ್ತಿಂದ ಚಲೋ ಮಾಡಂಗಾರ. ಕಟ್ಟಿಗೆ ಇವತ್ತಿಂದ ಬರ್ತಾವು, ನೀನು ಇವತ್ತಿಂದನೇ ಚಲೋ ಮಾಡ. ಸರಿ, ದುಡ್ಡು ನನಗೆ ಇಷ್ಟ ಅಂತಂದ್ರೆ ಎಷ್ಟು ಬೇಕೋ ಅಷ್ಟು, ನಾನು ಅದಕ್ಕಿಂತ ಹೆಚ್ಚಿಗೆ ತೊಗೊಂಗಿಲ್ಲ, ಕಡಿಮೆನೂ ತೊಗೊಂಗಿಲ್ಲ. ಸರಿನಪ್ಪ, ಎಷ್ಟು ಹೇಳು? ನಂದು ಕೂಲಿ ದಿನಕ್ಕೆ 360 ರೂಪಾಯಿ. ನಾ ಎಷ್ಟು ದಿನದೊಳಗೆ ಮಾಡ್ತೀನಿ ಅಷ್ಟು ದಿನದೊಳಗೆ ನೀವು ಬೇಕು ದುಡ್ಡು. ನಿಮ್ಮದು ಜಾತ್ರೆ ಯಾವತ್ತೈತಿ? ನಮ್ಮದು ಏಪ್ರಿಲ್ 28ನೇ ತಾರೀಕು ಐತಿ. ಹಾಗಿದ್ದರೆ ನಾ ಮಾರ್ಚ್ 13ನೇ ತಾರೀಕು ಕೊಡ್ತೀನಿ. ಸರಿನಪ್ಪ, ಇವತ್ತು ಹುಣ್ಣಿಮೆ ಐತಿ, ಇವತ್ತು ಮಾಡ್ತಲ್ಲ ಹಂಗಾರ? ಹುಣ್ಣಿಮೆ ದಿನ ಮಾಡೋದು ಅದೇನೋ ನಿಮ್ದೇನೋ ಆ ಪದ್ಧತಿಗಳು ಏನಾರ ಅದಾವ ಹಂಗಾರ? ನಾವು ಅದೆಲ್ಲ ನೋಡಂಗಿಲ್ಲ. ನಮ್ಗೆ ಹುಣ್ಣಿಮೆ ಅಮಾಸಿ ಇವ್ಯಾವೂ ಏನೂ ಇರಲ್ಲ. ಕರ್ತವ್ಯ ಅಷ್ಟೇ. ಸರಿನಪ್ಪ, ಮಾಡಂಗಾರ. ಯಪ್ಪ, ಒಂದು ದೊಡ್ಡ ಜವಾಬ್ದಾರಿ ಕಳೀತು ನೋಡು. ಗುರುಗಳ, ನೀವು ಬಂದಾಗಿಂದ ಎಲ್ಲ ಚಲೋ ಆಗತ್ತೈತಿ ನೋಡ್ರಿ. ಭಾಳ ಚಲೋ ಆತ್ರಿ. ಇಲ್ಲೇ ಇರ್ತೀರಲ್ರಿ ನೀವು? ಹಾಂ, ನಾ ಇಲ್ಲೇ ಇರ್ತೀನಿ, ಇದಾಗ ಗುಡಿಯಾಗ ಇರ್ತೀನಿ. ನೀವು ಯಾವ ಬೇಕಾದಾಗ ಬರ್ಬೋದ್ರಿ. ಜಾತ್ರೆ ಮುಗಿಮಟ್ಟ ನಾ ಎಲ್ಲಿ ಹೋಗಲ್ಲ. ಸರಿ ಅಪ್ಪಾರ, ನಾವಿನ್ನು ಬರ್ತೀವಿ ರೀ. ಸವಿತಾ ಒಂದು ಲೋಟ ನೀರು ತೊಗೊಂಬಾ. ತಗೋರಿ ನೀರು. ಏನಾತ ಅಂತ ಪರಿ ತೇಕಾಕತ್ತೀರಿ? ಏನಿಲ್ಲ ಬಿಡ, ಹೊರಗೆ ಭಾಳ ಬಿಸಿಲೈತಿ. ಏನು ಬಿಸಿಲು ಅಷ್ಟು ಅಂತ ಪರಿ ಏನಿಲ್ಲ ಬಿಡ್ರಿ. ಐತೆ ಬಿಸಿಲೈತಿ. ಹೋಗುಣ, ಸಂಜೆಗೆ ಹೋಗುನು. ಗುರುಗಳು ಬಂದಾರ, ಈಗ ಮಾತಾಡ್ಸ್ಕೊಂಡು ಬಂದೆ ನಾನು. ಅವ್ರೇನಂದ್ರು, ಎರಡೂ ಊರು ಸೇರಿ ಮಾತಾಡಿ ಹೊಂದಾಣಿಕೆ ಮಾಡ್ಕೊರಿ ಅಂತಂದ್ರು. ಆಗಂಗಿಲ್ಲ ಅಂತ ಹೇಳ್ಬೇಕಿಲ್ಲಪ್ಪ. ಹಂಗ್ಯಾಕಂತೀರಿ?
ಹ್ಞೂ ಆಯ್ತು, ನೀವು ಹೆಂಗೆ ಅಂತೀರ ಹಂಗೆ ಅನ್ಬೇಕಿಲ್ರಿ. ನಾನು ಏನೂ ಹೇಳಿ ಬಂದಿಲ್ಲ. ಈಗ ಸಂಜೆ ಮುಂದೆ ಗುಡಿಗೆ ಹೋಗೋಣ ನೋಡ್ರಿ. ತೇರಿನ ಕಾರ್ಯಕ್ರಮ ಏನೋ ನಡೆದೈತಂತ ಊರನ್ನಾರು ನಾವೆಲ್ಲ ಹೋಗಿ ಮುಗಿಸ್ಕೊಂಡು ಬರೋನು. ಅವ್ರು ಏನೇನು ಮಾಡ್ತಾರೆ ಮಾಡಲಿ, ನಾವು ಏನಾರು ಅವ್ರನ್ನ ಕರೆದಿದ್ದೀವನ? ಅವ್ರು ಕರ್ದಾರಿಲ್ರಿ. ಅವ್ರು ಕರೀಲಿ, ಅವ್ರ ಕರ್ತವ್ಯ, ನಾವು ಕರೆದಿಲ್ಲ. ಹಂಗಾಗಿ ನಾವು ಹೋಗಂಗಿಲ್ಲ. ಕರೆಕ್ಟಾಗಿ ಹೇಳಿದಾಳಪ್ಪ, ಹಂಗೆ ಮಾಡೋನು. ಮತ್ತು ಕುಸ್ತಿಪಟ್ಟು ರೆಡಿ ಆಗ್ಯಾನ, ನಾನು ರೆಡಿ ಆಗೀನಿ. ಡೇಟ್ ಕೊಡು ನಾನು ಅವ್ರಿಗೊಂದು. ಇಲ್ಲಪ್ಪ, ಹಂಗೆ ನಾವು ಕೊಡಕ್ಕೆ ಬರಲ್ಲ, ಯಾಕಂದ್ರೆ ಅವರೇ ಕೊಡ್ಬೇಕು ಅದನ್ನು. ಅವ್ರು ಯಾವತ್ತು ಹೇಳ್ತಾರೆ ಅವತ್ತು ಆಡೋದು. ನಾವು ಇವತ್ತು ಯಾಕಂದ್ರೆ ಈ ಸಲ ಅವ್ರದ್ದು ಐತಲ್ಲ, ಅವ್ರು ಹೇಳಿದಾಗ ನಾವು ಕೇಳಬೇಕಾಗತ್ತೆ. ಏ ಅಪ್ಪ, ಅದನ್ನೆಲ್ಲ ಎಲ್ಲಿ ನೋಡ್ಕೊಂತ ನಿಂದಿರ್ತಿ? ಮತ್ತು ನಾನು ಕಾಲೇಜಿಗೆ ಇದು ಆಗಲ್ಲನ? ಏನಪ್ಪ ಕಾಲೇಜ? ಎಷ್ಟನೇ ಹೊಂಟಿಯಪ್ಪ ನೀನೀಗ? ಕಾಲೇಜ ಹಳ್ಳ ಹಿಡಿಸಿ ಎಷ್ಟು ವರ್ಷ ಆಯ್ತು? ವಿದ್ಯೆ ಅಂತೂ ತಲೆಗೆ ಹತ್ತಲಿಲ್ಲ, ಬರೀ ಲದ್ದಿನ ತುಂಬೈತಿ ವಿದ್ಯೆ ಒಳಗೆ. ಈ ಅವನ್ಯಾಕೆ ಬೈತಿ? ನೀ ಇಲ್ಲದ್ದೈತಿ ನಿನ್ನ ತಲೆ, ಮತ್ತು ನಿನ್ನಂಗೆ ಐತೆ ಒಂದು. ನೀ ಕಲ್ತು ಏನು ಭಾಳ ಉದ್ದಾರಾಗಿ ಒಂದನೇತೆ ಫೇಲ್ ಆಗಿ ಮತ್ತು ಮಾತಾಡ್ತೇನೆ ಅವಂಗ. ಮಗ ಏನಾರ ಅಂದ್ರೆ ಚುರುಕ್ ಅಂತೈತಲ್ಲ ನಿಮಗೆ. ಅಲ್ಲಿ ನೋಡ್ತೀನಿ ನಾನು. ಒಳಗಡೆ ದಗದ ಬಗ್ಸಿ ಐತಿ ನಿನಗೆ ಹೋಗೊಳಗೆ. ಅಪ್ಪ, ಅದು ಏನತ್ತು ಹೇಳು. ಅವ ಕುಸ್ತಿಪಟ್ಟುಗೆ ಈಗ ಅಡ್ವಾನ್ಸ್ ಕೊಡ್ಬೇಕಂತ ಒಂದಿಷ್ಟು, ಆಮೇಲೆ ಗೆದ್ದ ಮೇಲೆ ಉಳ್ಕೆದ್ದೆಲ್ಲ ಕೊಡ್ಬೇಕಂತ ಅವ ನೀನು ಕೇಳಾಕತ್ತಿದ್ದ ರೊಕ್ಕ. ಎಷ್ಟಂತ ಒಂದೀಗ? ಅವನು 30,000 ರೂಪಾಯಿ ಕೇಳೋಣ. ನಾ ಅಂದೆ ಎಲ್ಲ ಸೇರಿ 30 ಕೊಡ್ತೀವಿ ಅಂತಂದ್ವಿ. ಅವ ಆಗಲ್ರಿ, ಹಂಗ್ರಿ ಹಿಂಗ್ರಿ ಅನ್ನಾಗತ್ತಾನ. ಕರ್ಕೊಂಡು ಬಾ ನೀನು ನನ್ನ ಹತ್ರ, ಆಮೇಲೆ ಮಾತಾಡಿದ್ರಿ. ಆಮೇಲೆ ಸಂಜೆ ಮುಂದೆ ಗುಡಿಗೆ ಹೋಗ್ಬೇಕು. ನಿಮ್ಮ ತಂಗಿ ಬಂದಾಳ, ಇಲ್ಲಿ ಕರ್ಕೊಂಡು ಬಾ. ಆಕಿನ ಹೋಗಿ ಬಸ್ ಸ್ಟಾಪಿಗೆ ಹೋಗಿ ಕರ್ಕೊಂಡು ಬಾ. ಬಸ್ ಒಂದು ಕರೆಕ್ಟಾಗಿ ಬರ್ತಾವೆ ಇಲ್ಲ ಸುಮ್ಮನೆ ಕಾಲೇಜ್ಗೆ ಹೋಗಿ ಕರ್ಕೊಂಡು ಬಂದುಬಿಡಕಿನ. ಕಾಲೇಜ್ಗೆ ಹೋಗಿ ಕರ್ಕೊಂಡು ಬರಲ್ಲ? ಮತ್ತು ಬಸ್ ಒಂದು ಇರಂಗಿಲ್ವ ನಮ್ಮ ಊರಿಗೆ? ಅದು ಎಷ್ಟೋ ತನಕ ಕಾಯ್ಕೊಂತ ಕುಂದಿರ್ತಿದ್ದೇನೆ ಅಲ್ಲಿ. ಸರಿಯಪ್ಪ, ಹಂಗೆ ಮಾಡ್ತೀನಿ ತೋ. ಏನಿದು ಎಷ್ಟೊತ್ತಾತು ಬಸ್ಸಿಗೆ ಬಂದು ನಿಂತ? ಒಂದು ಬಸ್ಸು ಹೋಗೋಲ್ಲಲ್ಲ. ಯಾರ ಬೈಕ್ ಬರಾಕತ್ತೀನಿ ನಿಂದ್ರೆ ಸ್ಟಾಪ್ ಪರ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ಸ್ಟಾಪ್. ಸರ್, ನಾನು ಸ್ವಲ್ಪ ಇದ್ರ ತನ ಲಿಫ್ಟ್ ಕೊಡ್ತೀರಾ? ಅಲ್ಲ ಮೇಡಮ್, ನೀವು ಯಾರಂತಾನೆ ಗೊತ್ತಿಲ್ಲ. ನಿಮ್ಗೆ ಹೆಂಗೆ? ನಾವು ಯಾವ ಕಡೆ ಹೋಗ್ಬೇಕು ನೀವು ಹೇಳಿ? ನಾ ಪಕ್ಕದಳ್ಳಿಗೆ ಹೋಗ್ಬೇಕು. ಪಕ್ಕದಲ್ಲೀಗ? ನೀವು ಯಾವ ಬಸ್ ಸ್ಟಾಪ್ ಹೇಳಿ? ಚಿಕ್ಕ ಬಸ್ ಸ್ಟಾಪು. ಹೌದಾ, ಸರಿಯಾಗಿದ್ರೆ ಬನ್ನಿ, ನಾವು ಅತ್ತಾಗ ಹೊಂಟಿದ್ವಿ. ನೀವು ಯಾವ ಊರು ಸರ್? ನಾವು ಇಲ್ಲಿ ಚಿಕ್ಕದಲ್ಲಿ ಅಂತ. ಓ ಹೌದಾ, ಹುಡುಗ ಮಾತ್ರ ನೋಡೋದಕ್ಕೆ ಸಖತ್ತಾಗಿದ್ದಾನಲ್ಲ. ಓಕೆ ಸರ್, ಇದೇ ಬಸ್ ಸ್ಟಾಪು. ಶೋರ್ ಅಲ್ವಾ ಇದೇ ಬಸ್ ಸ್ಟಾಪು? ನಿಮ್ಮ ಹೆಸರು ಏನು ಹೇಳಿಲ್ಲ. ನನ್ನ ಹೆಸರು ಶ್ಯಾಮ್ ಅಂತ. ನಿಮ್ಮ ಹೆಸರು? ಸುಬ್ಬಿ ಅಂತ. ಏನು ಸುಬ್ಬಿನಾ? ಸಾರಿ, ಸುಬ್ಲಕ್ಷ್ಮಿ ಅಂತ. ಓಕೆ ಸುಬ್ಲಕ್ಷ್ಮಿ ಅವರೇ, ಮತ್ತೆ ಸಿಗೋಣ ಬರಲ್ಲ? ಹುಡುಗ ಮಾತ್ರ ಏನು ಸಖತ್ತಾಗಿದ್ದಾನಲ್ಲ. ಆದರೆ ಇಂಥ ಹುಡುಗನೇ ಮದುವೆ ಆಗಬೇಕು. ಎಷ್ಟು ಹೆಲ್ಪಿಂಗ್ ನೇಚರ್ ಇದೆ ನಿಮಗೆ. ಸುಬ್ಬಿ, ಸುಬ್ಬಿ ಅಣ್ಣ, ಯಾವ ಬಂದಿ ನೀನು? ಇವ್ವ ಬಂದು ಎಷ್ಟೊತ್ತಾಯ್ತು ಕರೆಯಾಕತ್ತೀನಿ. ಹಂಗೆ ಎಲ್ಲಿ ನೋಡಾಕತ್ತಿದ್ದೀನಿ ನೀನು? ಅದಾ, ಇಲ್ಲೊಬ್ರು ಡ್ರಾಪ್ ಮಾಡಿ ಹೋದ್ರಾ, ಅವ್ರನ್ನ ನೋಡ್ಕೊ ಅಂತ ನಿಂತಿದ್ದೆ. ಸರಿ ನಡಿ ಹೋಗುಣ ಮಣಿ. ಹೋಯ್ತೀರಿ ನೋಡ್ತಾರಣ್ಣ? ಬಾ ಹೋಗುನು. ಹಾಂ ಬಂದೆ.